ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದೆ. ಸೊ ಎಲ್ಲ ಪೇರೆಂಟ್ಸ್ಗೂ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನ ನಮ್ಮ ಮಕ್ಕಳು ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಸ್ಪೀಚ್ನ ಹುಡುಕ್ತಾ ಇದ್ರೆ ಇದೇ ಚಾನಲ್ಲಿ ವಿಡಿಯೋ ಇದೆ. ಅದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗ ತುಂಬ ಧೈರ್ಯವಾಗಿ ಸ್ಟೇಜ್ ಮೇಲೆ 2000ಕ್ಕಿಂತ ಹೆಚ್ಚು ಮಕ್ಕಳಿರುವ ಜಾಗದಲ್ಲಿ ಹೇಳಿರೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡಿ ಅದನ್ನು ಟ್ರೈ ಮಾಡಿ. ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ವರ್ಡ್ಸ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ಹೌ ಟು ರೀಡ್ ಇಂಗ್ಲಿಷ್ ವರ್ಡ್ಸ್. 4-5 ಡೇಸಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏಕೆಂದರೆ ನಮ್ಮ ಮಕ್ಕಳಿಗೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ರು. ಸೊ ಪ್ರಾಜೆಕ್ಟ್ಸ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ಬರು ಸಬ್ಸ್ಕ್ರೈಬರ್ ಇಂಗ್ಲೀಷ್ ಓದೋದನ್ನು ಹೇಳ್ಕೊಡಿ, ಹೇಗೆ ಇಂಗ್ಲೀಷ್ ಓದೋದು ಅಂತ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದರು. ಅವ್ರಿಗಾಗಿ ಈ ವಿಡಿಯೋ. ಇಲ್ಲಿ ಕೆಲವೊಂದು ಇಂಗ್ಲೀಷ್ ವರ್ಡ್ಸ್ ಇದೆ, ಅದನ್ನು ಹೇಗೆ ಓದೋದು ನೋಡೋಣ. WINDOW, ವಿಂಡೋ. ಪ್ರತಿಯೊಂದು ಲೆಟರ್ಗೂ ಅದರದೇ ಆದ ಸೌಂಡ್ ಇರುತ್ತೆ. ಆ ಸೌಂಡ್ಸ್ನ ನೀವು ಕಲ್ತ್ಕೊಂಡ್ರೆ ಓದೋದಕ್ಕೆ ಈಸಿ ಆಗುತ್ತೆ. ಕನ್ನಡ ಆಗಲಿ ಅಥವಾ ಇಂಗ್ಲೀಷ್ ಆಗಲಿ ನೀವು ಸೌಂಡ್ಸ್ನ ಚೆನ್ನಾಗಿ ಕಲ್ತ್ಕೋಬೇಕು. ಹಾಗೆ ಕಾಗುಣಿತನೂ ಚೆನ್ನಾಗಿ ಕಲ್ತ್ಕೋಬೇಕು. ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ಕಾಗುಣಿತನ ಹೇಗೆ ಬರೆಯೋದು, ಓದೋದು ಮತ್ತು ಇಂಗ್ಲೀಷ್ ಕಾಗುಣಿತ ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ವರ್ಡ್ DOOR, ಡೋರ್. DOOR, ಡೋರ್. SKY, ಸ್ಕೈ. ಹೇಗೆ ಸೌಂಡ್ಸ್ ಮೂಲಕ ಓದೋದು? ಎಸ್ ಸೌಂಡ್ ಬರುತ್ತಲ್ಲ. ನೆಕ್ಸ್ಟ್ ಕೆಗೆ ಕ ಸೌಂಡ್ ಬರುತ್ತೆ. ವೈಗೆ ಇ ಅಥವಾ ಯು ಅಥವಾ ವೈ ಸೌಂಡ್ ಬರುತ್ತೆ. ಸೊ SKY, ಸ್ಕೈ. ನೆಕ್ಸ್ಟ್ ROAD, ರೋಡ್. ROAD, ರೋಡ್. LEAF, ಲೀಫ್. LEAF, ಲೀಫ್. ನೆಕ್ಸ್ಟ್ AIR, ಏರ್. HAIR, ಹೇರ್. TREE, ಟ್ರೀ. WEEK, ವೀಕ್. ಡಬ್ಲ್ಯೂಗೆ ವ ಸೌಂಡ್, ಡಬಲ್ ಇ ಇದ್ರೆ ನಾವು ಇ ಅಂತ ದೀರ್ಘವಾಗಿ ಹೇಳ್ಬೇಕು. ಕೆಗೆ ಕ ಸೌಂಡ್. ಸೊ ವೀಕ್ ಆಯಿತು. ನೆಕ್ಸ್ಟ್ WEAK, ಅದು ಕೂಡ ವೀಕ್ ಅಂತಲೇ ಪ್ರೊನೌನ್ಸ್ ಮಾಡಬೇಕು. ಆದರೆ ನೀವು ಸ್ಪೆಲ್ಲಿಂಗ್ಸ್ನ ಗಮನದಲ್ಲಿ ಇಟ್ಕೋಬೇಕು. WEEK, ವೀಕ್ ಅಂದರೆ ವಾರ. WEAK ಅಂದರೆ ವೀಕ್, ಅದು ಸಣ್ಣ ಅಂತ. ಅಂದರೆ ಸಣ್ಣಕ್ಕಿರ್ತಾರಲ್ಲ ಅವ್ರನ್ನ ವೀಕ್ನೆಸ್ ಅಂತ ಹೇಳ್ತೀವಿ. ಹಾಗಾಗಿ ಇದು WEAKನೇ ಬೇರೆ, WEEKನೇ ಬೇರೆ ಅರ್ಥ ಕೊಡುತ್ತೆ. ನೆಕ್ಸ್ಟ್ INNOCENT, ಇನ್ನೋಸೆಂಟ್. ಇನ್ನೋಸೆಂಟ್ ಅಂದರೆ ಮುಗ್ಧತೆ. ನೆಕ್ಸ್ಟ್ ವರ್ಡ್ INTELLIGENT, ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ. ನೆಕ್ಸ್ಟ್ INSPIRE, ಇನ್ಸ್ಪೈರ್. ಇನ್ಸ್ಪೈರ್ ಅಂದರೆ ಪ್ರೇರಣೆ. INTEREST, ಇಂಟರೆಸ್ಟ್. ಇಂಟ್ರೆಸ್ಟ್ ಅಂದರೆ ಆಸಕ್ತಿ. ನೆಕ್ಸ್ಟ್ INVITE, ಇನ್ವೈಟ್. ILLEGAL, ಇಲ್ಲೀಗಲ್. IMMEDIATE, ಇಮಿಡಿಯೇಟ್. IMPACT, ಇಂಪ್ಯಾಕ್ಟ್. IMPRESS, ಇಂಪ್ರೆಸ್. ಐಗೆ ಇ ಸೌಂಡ್, ಎಮ್ಗೆ ಮ ಸೌಂಡ್, ಇಮ್ ಆಯಿತು. ಪಿಗೆ ಪ ಸೌಂಡ್, ಆರ್ಗೆ ರ ಸೌಂಡ್. ಪಿ ಆರ್ ಇ ಸೇರಿಸಿದ್ರೆ ಪ್ರೇ ಆಗುತ್ತೆ. ಇದನ್ನು ಕಾಗುಣಿತದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಂಪ್ರೇ ಆಯಿತು. ಎಸ್ ಇರೋದ್ರಿಂದ, ಡಬಲ್ ಎಸ್ ಇರೋದ್ರಿಂದ ಒತ್ತಿ ಹೇಳಬೇಕು. ಹಾಗಾಗಿ ಇಂಪ್ರೆಸ್. ಈ ಥರ ನೀವು ಕೂಡಿಸಿ ಓದ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ IMPROVE, ಇಂಪ್ರೂವ್. INABILITY, inability. INCOME, income.
IN ಇನ್ ಆಗುತ್ತೆ, COME ನಿಮಗೆಲ್ಲ ಗೊತ್ತಿದೆ ಕಮ್. ಸೊ ಎರಡು ಸೇರಿಸಿದ್ರೆ ಇನ್ಕಮ್. ನೆಕ್ಸ್ಟ್ IDEA ಐಡಿಯಾ, IDEAL ಐಡಿಯಲ್, IDENTIFI ಐಡೆಂಟಿಫೈ, IMAGE ಇಮೇಜ್, IMAGINE imagine, IMPORTANT important, IMPROVE improve, INCLUDE include, INCREASE increase, INDEPENDENT independent, INFORMATION information, INGURY injury. ಇವತ್ತು ಇಷ್ಟೆಲ್ಲ ವರ್ಡ್ಸ್ನ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಮತ್ತಷ್ಟು ವಿಡಿಯೋಗಳನ್ನ ಕಲ್ತ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.